ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ನೂಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗಲಿ ಅಮ್ಮ. ಇನ್ನು 4, 13, 22, 31 ಈ ದಿನಾಂಕವನ್ನು ನಾವು ಹೇಗೆ ಬಳಸ್ಕೊಳ್ಬೇಕು ಗುರುಗಳೇ? ಏನು ವಿಶೇಷವಾಗಿ ಮಾಡ್ಕೊಳ್ಳೋದ್ರಿಂದ ನಾವು ಜೀವನದಲ್ಲಿ ಒಳಿತನ್ನ ಅಥವಾ ನಾವು ಇಷ್ಟಪಡುವಂಥದ್ದನ್ನು ನೆರವೇರಿಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಮತ್ತೊಂದ್ಸಲ 4, 13, 22, 31 31 ಒಂದೊಂದ್ಸರಿ ಬರುತ್ತೆ. ಅಲ್ಲಿಗೆ ಒಂದು ತಿಂಗಳಲ್ಲಿ 3 ಅಂತೂ ಕಾಯಂ. ಒಂದೊಂದು ತಿಂಗಳಲ್ಲಿ 31 ಬರುತ್ತೆ. ಅದೇ ವಿಶೇಷ. 31 ಬರುತ್ತಲ್ಲ, ಬಹುಶಃ ಅಕ್ಟೋಬರ್ ಬರುತ್ತೆ ಅನ್ಕೋತೀನಿ. ಇನ್ನು ಬರ್ಬೋದು. ಅಕ್ಟೋಬರ್ 31 ಏನಾದರೂ ಮಾಡ್ತಾರೆ ಅಂತಂದರೆ ಈ ರೆಮಿಡಿನ ಬಹುಶಃ ನಮ್ಗೆ ಯಾರಾದರೂ ಒಬ್ಬ ಮಿನಿಸ್ಟ್ರ್ ಬರಬೇಕು ಅಂದರೆ 1 ತಿಂಗಳು ಮೊದಲು ನಾವು ಊರು ಹಬ್ಬ ಮಾಡ್ತೀವಿ ಅಂತಂದರೆ, ಅಥವಾ ಯಾವುದೋ ಫಂಕ್ಷನ್ ಮಾಡ್ತೀವಿ ಅಂತಂದರೆ, ಯಾವುದೋ ಒಂದು ಮೆಟ್ರೋ ಓಪನ್ ಆಗ್ತಾಯಿದೆ ಅಂತಂದರೆ ಪ್ರಧಾನಿ ಹೆಂಗೆ ಬರ್ತಾರೋ ಮೊದಲು ಹೇಳಿರ್ಬೇಕಲ್ಲ. ಹೌದು. ಹಾಗೆ ಕುಬೇರನಿಗೆ ಆಹ್ವಾನ ಕೊಟ್ಟಂಗೆ ಕರೆಕ್ಟಾಗಿ ಇವರು ಏನಾದರೂ ರೆಮಿಡಿ ಮಾಡಿಕೊಂಡ್ರೆ ಧನದ ಮಳೆ ಸುರಿಸ್ಲಿಕ್ಕೆ. ಇಷ್ಟನ್ನು ಏನಾದರೂ ಈಗ ಗಮನಿಸಿದ್ರೆ ಪ್ರೀತಿಯ ಬಂಧುಗಳೇ, ಮಹಾಲಕ್ಷ್ಮಿ ಕಳಿಸ್ಕೊಡ್ತಾಳಂತೆ, ಹೋಗ್ಬಾ ಅಲ್ಲಿಗೆ ಮೊದಲು ಅಂತ ಕುಬೇರನನ್ನು. ಅರ್ಥ ಅದ್ಭುತ. ನೀವೇನಾದರೂ ಈ ಡೇಟ್ಗಳಲ್ಲಿ ಮಾಡ್ಕೊಳ್ತೀನಿ ಅಂತಂದರೆ 4ನೇ ತಾರೀಕು ಬಹುಶಃ 3+1 ಮಾಡಿದಾಗ ಬರುವಂಥದ್ದು 4 ಆಗಿರಬಹುದು, ಇನ್ನು 13 ಆಗಿರಬಹುದು, ನೆಕ್ಸ್ಟು 22, 32 ಈ ದಿನಾಂಕಗಳಲ್ಲಿ ನೀವು ಮಾಡಿಕೊಳ್ತೀನಿ ಅಂತಂದರೆ ಒಂದು ಪವಾಡ ಜರುಗಿ ಬಿಡಬೇಕು ಅಂತಂದರೆ ಮೊದಲೇ ಸ್ವಲ್ಪ ಅದು ಮಿರಾಕಲ್ ನಂಬರ್. ಇದ್ದಕ್ಕಿದ್ದಂಗೆ ನಿಮ್ಮನ್ನು ಎತ್ತರಕ್ಕೆ ತಳ್ಳುವಂಥದ್ದು, ಇದ್ದಕ್ಕಿದ್ದಂಗೆ ನಿಮ್ಮನ್ನು ಕೆಳಗೆ ತಳ್ಳುವಂಥದ್ದು ಕೂಡ ಆಗಿರುತ್ತೆ. ಅದಕ್ಕಾಗಿ ಪ್ರಮುಖವಾಗಿ ನೀವು ಗಮನಿಸ್ತೀನಿ ಅಂತಂದರೆ ಬಹಳ ಮುಖ್ಯವಾಗಿ ಈ 4ನೇ ತಾರೀಕು ಶುಕ್ರವಾರ ಬಿತ್ತೋ ನಿಮ್ಮಂಥ ಅದೃಷ್ಟವಂತರು ಇನ್ಯಾರೂ ಇಲ್ಲ. ಬರೆದಿಟ್ಕೊಳ್ಳಿ. ಶುಕ್ರವಾರ 4 ಬಿದ್ದಿದೆ ಅಂತಂದರೆ ಕಾಮಾಕ್ಷಿ ದೀಪವನ್ನು ದಾನ ಮಾಡೋದು, ಮತ್ತೊಂದು ಕಾಮಾಕ್ಷಿ ದೀಪವನ್ನು ಮನೆಗೆ ತರೋದು. ನಿಮ್ಮನೆ ಇತ್ತು ಅಂತಂದರೆ ಆ ಹಳೇದನ್ನು ಬಹುಶಃ ನೀವು ಯಾವುದಾದ್ರು ದೇವಸ್ಥಾನಕ್ಕೆ ಕೊಡಿ, ಹೊಸದ್ದು ಇಟ್ಟು ನೋಡಿ. ನಿಮಗೆ ಆ ಹಳೇದು ಬಂದಿದ್ದ ಮೇಲೆ ತುಂಬ ಚೆನ್ನಾಗಿ ಆಗಿದ್ದಾನೆ, ಪರವಾಗಿಲ್ಲ. ಯಾಕೋ ಅಷ್ಟಕ್ಕಷ್ಟೇ ಅಂದರೆ ನೀವೇನು ಸ್ವಲ್ಪ ಈ ಸಿಂಪತಿ ಇಟ್ಕೋಬಾರ್ದು, ಅದ್ಮೇಲೆ ಅನುಕಂಪ ಇಟ್ಕೋಬಾರ್ದು. ನಾನು ತಂದುಬಿಟ್ಟು ಇಷ್ಟು ದಿನ ಪೂಜೆ ಮಾಡಿದ್ದೀನಿ ಇದೇನು ತಲೆಗೆ ಹಾಕ್ಕೋಬಾರ್ದು. ಕೆಲವೊಂದು ಕಳ್ಕೊಂಡ್ರೆ ಮತ್ತಷ್ಟು ಪಡ್ಕೊಳ್ಳೋದಿರ್ತವೆ. ಅದಕ್ಕೆ ಕಾಮಾಕ್ಷಿ ದೀಪವನ್ನು ನೀವು ದಾನ ಮಾಡಿ ಆನಂತರ ನೀವು ಖರೀದಿ ಮಾಡಬೇಕು. ಇಲ್ಲಾಂದರೆ ಎರಡೂ ಖರೀದಿ ಮಾಡಿ ಮನೆಗೆ ಬರಬೇಕಾದ್ರೆ ನೀವು ಯಾರಿಗಾದರೂ ದಾನ ಮಾಡಿ ಬರಬೇಕು ಮನೆಗೆ. 4ನೇ ತಾರೀಕು ಆವತ್ತೇ ನೀವು ತಂದು ಪೂಜಿಸ್ತೀನಿ ಅಂತಂದರೆ ತುಪ್ಪದ ದೀಪವನ್ನು ಹಚ್ಚಿ, ಕಾಮಾಕ್ಷಿ ದೀಪವನ್ನು ಶುಕ್ರವಾರದಂದು 4 ಬಿದ್ದಿದೆ, ಅಥವಾ ಬೇರೆ ಯಾವುದಾದ್ರೂ ದಿನಾಂಕದಂದು 4 ಬಿದ್ದಿದ್ರು ತನ್ನಿ ಮಾಡ್ಕೊಳ್ಳಿ. ಆದರೆ ನೀವು ನೋಡ್ಕೊಳ್ಳಿ ನಿಧಾನಕ್ಕೊಮ್ಮೆ ಆ ಡೇಟ್ಗಳನ್ನ ಆ ತಿಂಗಳಲ್ಲಿ ಗಮನಿಸಿ ನೋಡಿ. 4 ಬಿದ್ದಿದ್ದರೆ 22 4 ಬಟ್ ಮಧ್ಯಮ ಅದು 31 ಬಿದ್ದಿದ್ರೆ ಓಹೋ, ಭಕ್ತಿಯ ಪರಾಕಾಷ್ಠ ಒಳಗಡೆ ತೆಗೆದುಕೊಂಡು ಹೋಗಿ ಸ್ಪೀಡ್ ಜಾಸ್ತಿ. ನಿಮಗೆ ಭಕ್ತಿ ಅಂತ ಸ್ವಲ್ಪ ಯಾವಾಗಲೂ ಗಂಡ ಹೆಂಡತಿ ಈ ಅಳು, ನೋವು, ದುಃಖ, ದುಮ್ಮಾನ, ಹನುಮಾನ್ಗಳಿರ್ತಾವಲ್ಲ, ಅವರು ಬಹುಶಃ 31 ಆಯ್ಕೆ ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲಿ ಗೋಳುಗಳು ನಿಲ್ತವೆ. ಆಗೋವಂಥ ದೊಡ್ಡ ನೋವುಗಳು ದೂರ ಸರಿತವೆ. ಅದಕ್ಕಾಗಿ ನೀವು ಮಾಡ್ಕೊಳ್ಬೇಕಾಗಿರೋಂಥದ್ದು ಪ್ರೀತಿಯ ಬಂಧುಗಳೇ, ಆ ದಿನಾಂಕದಂದು ಕಾಮಾಕ್ಷಿ ದೀಪವನ್ನು ಬೆಳಗುವಂಥದ್ದು, ತುಪ್ಪದ ದೀಪವನ್ನು ಬೆಳಗಬೇಕು. ಬಿಳಿಯ ಕಲ್ಲು ಸಕ್ಕರೆಯನ್ನು ಪುಡಿ ಮಾಡಿ ಆ ದೀಪದ ಒಳಗಡೆ ಹಾಕಬೇಕು. ಇದು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಬಿಳಿಯ ಕಲ್ಲು ಸಕ್ಕರೆಯನ್ನು ಪುಡಿ ಮಾಡಿ ದೀಪದ ಒಳಗಡೆ ಹಾಕಬೇಕು. ಜೊತೆಗೆ ಅದೇ ಬಿಳಿಯ ಕಲ್ಲು ಸಕ್ಕರೆಯನ್ನು ನೀವು ಲಕ್ಷ್ಮಿಗೆ ಮುಂದೆ ಕಳಸ ಇಟ್ಟಿರ್ತೀರಲ್ಲ, ಅಥವಾ ಆ ದೀಪಕ್ಕೆ ನೀವು ಅರಿಶಿನ ಕುಂಕುಮ ಇಟ್ಟು ಆ ದೀಪದಲ್ಲಿ ನೀವು ಮಹಾಲಕ್ಷ್ಮಿಯನ್ನು ನೋಡುವಂಥದ್ದು. ಹಾಗೆ ಆ ದೀಪ ಮಹಾಲಕ್ಷ್ಮಿಗೇ ನೀವು ಆ ಒಂದು ಬಿಳಿಯ ಕಲ್ಲು ಸಕ್ಕರೆಯನ್ನು ನೈವೇದ್ಯ ಮಾಡ್ತೀರಿ. ಯಾವ ದಿವಸ ನೀವು ಮಾಡ್ತೀರೋ ನೀವು ಡೇಟು ಈ 4 ದಿನ ಮಾಡಿಕೊಡಿ, ಅಭ್ಯಂತರ ಇಲ್ಲ. 1 ದಿನ ತರೋದಾದರೆ ಯಾವ ದಿನ ಮೊದಲು ಮಾಡ್ತೀರೋ ಸಂಜೆ ಅವತ್ತು ನೀವು ಕೂಷ್ಮಾಂಡವನ್ನು ಬಲಿಹರಣ ಮಾಡಬೇಕು. ರಾತ್ರಿ 9-10 ಗಂಟೆಗೆ ನೀವು ಕೂಷ್ಮಾಂಡವನ್ನು ಇಳಿ ತೆಗೆದುಬಿಟ್ಟು ಮನೆಯ ಹೊರಗಡೆ ಹೊಡಬೇಕು. ಒಂದೇ ಒಂದು ಸಲ ನೀವು ಬೇಕಾದ್ರೆ 4 ಡೇಟಲ್ಲಿ ದೀಪಕ್ಕೆ ಪೂಜೆ ಮಾಡ್ತಾ ಬನ್ನಿ.
ಅಭ್ಯಂತರ ಇಲ್ಲ. ಒಂದು ಸಲ ನೀವು ದಾನ ಮಾಡಿದ್ರೂ ಸಾಕು, ನೀವು ಒಂದೇ ಸಲ ತಂದಿದ್ರೂ ಸಾಕು. ಆದರೆ ಈ 4 ದಿನಾಂಕಗಳಲ್ಲಿ ಕರೆಕ್ಟಾಗಿ, ಅಥವಾ 31 ಬಂದಲ್ಲ ಗುರುಗಳಂದರೆ 3 ಸಾಕು. ಆ 3 ದಿನಾಂಕಗಳಲ್ಲಿ ನೀವು ಮಾಡಲೇಬೇಕಾಗಿರೋದು ಏನಂತಂದರೆ ತುಪ್ಪದ ದೀಪವನ್ನೇ ಹಚ್ಚಬೇಕು. ಪ್ರತಿನಿತ್ಯ ಆಗಲ್ಲ ಅಂತಂದರೆ ಅದರಲ್ಲಿ ಬಿಳೆ ಕಲ್ಲು ಸಕ್ಕರೆ ಮಾತ್ರ ಹಾಕಬೇಕು. ಬೇರೆ ದಿನಗಳಲ್ಲಿ ಆ ಒಂದು ಬಿಳೆ ಕಲ್ಲು ಸಕ್ಕರೆ ಹಾಕಬೇಡಿ. ಆ ದಿನಾಂಕದಂದು ಮಾತ್ರ ಹಾಕಿ, ಆ ದಿನಾಂಕದಂದು ಮಾತ್ರ ನೈವೇದ್ಯ ಮಾಡಿ ನೋಡಿ. ಹಾಗೆ ನಿಮಗೆ ನಂದಿ ಬಟ್ಲು ಹೂವು ಬಿಳಿ ವರ್ಣದ ಬರುತ್ತಲ್ಲ, ಅದು ಒಂದೊಂದು ಲೀಫ್ದು ಬರುತ್ತೆ, ಜೊತೆಗೆ ಸ್ವಲ್ಪ ಜಾಸ್ತಿ ಒಂದು ರೋಸ್ ಥರ ಫ್ಲೇವರ್ ಥರ ಬರುತ್ತೆ. ಅದನ್ನು ಕೂಡ ಅಮ್ಮನಿಗೆ ಇಟ್ಟು ಪೂಜೆ ಮಾಡ್ತೀನಿ ಅಂತಂದರೆ ಅಲಕ್ಷ್ಮಿ ನಿವಾರಣಾರ್ಥಂ ಲಕ್ಷ್ಮೀ ಚಿರಕಾಲ ಪ್ರಾಪ್ತ್ಯರ್ಥಂ, ದಟ್ಟ ದಾರಿದ್ರ್ಯ ತೊಲಗುವಂಥದ್ದು, ಧನಲಕ್ಷ್ಮಿ ಮನೆಗೆ ಬರುವಂಥದ್ದು. ಧನಲಕ್ಷ್ಮಿ ಬರ್ತಾಳೆ, ಕುಬೇರನ ಜೊತೆ ಬರ್ತಾಳೆ, ಅಥವಾ ಧನಲಕ್ಷ್ಮಿ ಇನ್ನೆಲ್ಲ ಹೋಗಿದ್ದರೆ ಕುಬೇರನಂತ ಕಳಿಸ್ಕೊಡ್ತಾಳೆ. ಇದಂತೂ ಕಟ್ಟಿಟ್ಟ ಬುತ್ತಿ ಪ್ರೀತಿ ಬಂಧುಗಳೇ. ನೀವೇನಾದರೂ 31ನೇ ತಾರೀಕು ಮಾಡಿದ್ರೆ ಬಹುಶಃ ಮನೆಯಲ್ಲಿ ಆಗ್ತಕ್ಕಂಥ ದಂಪತಿಗಳ ಕಲಹ ನಿಲ್ಲುತ್ತೆ. ಮನೆಯಲ್ಲಿ ಮಕ್ಕಳಿಂದ ಯಾವುದೋ ಒಂದು ತೊಡಕು ತೊಂದರೆ ಇರುತ್ತಲ್ಲ, ಅದು ನಿಲ್ಲುತ್ತೆ. ಆಮೇಲೆ ಜವಾಬ್ದಾರಿ ಒಬ್ಬರಿಗೆ ಹೆಗಲ ಮೇಲೆ ಇರುತ್ತೆ ಅಂತ ನೊಂದುಕೊಳ್ತಾ ಇರ್ತೀರಿ, 4 ಜನ ಭಾರವನ್ನು ಹೊತ್ತುಕೊಳ್ತಾರೆ. ಬಹಳ ಖುಷಿ ಪಟ್ಟುಬಿಡ್ತೀರಿ. ನೀವೇನಾದರೂ 31 ಆಯ್ಕೆ ಮಾಡಿಕೊಂಡು ದೀಪದಾನವನ್ನು ಮಾಡಿ ದೀಪ ಹಚ್ತೀನಿ ಅಂದರೆ ಚೆನ್ನಾಗಿ ನೆನಪಿಟ್ಕೊಂಡು ಬರೆದಿಟ್ಕೊಂಡು ಮಾಡಿ ಪ್ರೀತಿಯ ಬಂಧುಗಳು. ಇನ್ನು ಶುಕ್ರವಾರ ಬಂತು 4, 13, 22, 31 ಅಂತಂದರೆ ಭಾಳ ಅದ್ಭುತ ಅಂತ ತಿಳಿಸ್ಕೊಟ್ರಿ. ಕಾಮಾಕ್ಷಿ ದೀಪ ದಾನ ಮಾಡುವಂಥದ್ದು ಅಥವಾ ಹಳೇದಾಗಿತ್ತು ಅಂತಂದರೆ ದೇವಸ್ಥಾನ ಕೊಟ್ಟು ನಾವು ಹೊಸದನ್ನು ಖರೀದಿ ಮಾಡ್ಬೋದು. ಮನೇಲಿರುವಂಥ ದಟ್ಟ ದಾರಿದ್ರ್ಯ ತೊಲಗಿ ಧನಲಕ್ಷ್ಮಿಯ ಆಗಮನ ಆಗಬೇಕು ಅಂತಂದರೆ ಈ ಒಂದು ದಿನಾಂಕಗಳನ್ನು ನಾವು ಹೇಗೆ ಬಳಸ್ಕೊಳ್ಬೋದು ಅಂತ ತಿಳಿಸ್ಕೊಟ್ರಿ. ಇನ್ನು 31 ಬಂದಾಗ ಮಾತ್ರ ನಾವು ತಪ್ಪಿಸ್ಲೇಬಾರ್ದು, ಚಾಚು ತಪ್ಪದೆ ವೆಯ್ಟ್ ಮಾಡ್ತಾ ಇರಬೇಕು ಆ ದಿನಾಂಕಕ್ಕೆ ಅನ್ನೋದನ್ನು ತಿಳ್ಕೊಂಡ್ವಿ ನೀವು ತಿಳಿಸಿದಂತಹ ಮಾಹಿತಿಯಿಂದ ಗುರುಗಳೇ. ಇನ್ನು 4, 13, 22, 31 ವಿಶೇಷವಾಗಿ ನಾವು ಏನು ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಜೀವನದಲ್ಲಿ ಸಕ್ಸಸ್ನ ಕಾಣಬೇಕು, ಲಕ್ಷ್ಮಿ ಸಮೇತ ಕುಬೇರ ನಿಮ್ಮ ಮನೆಗೆ ಬರಬೇಕು ಅಂತಂದರೆ ಈ ಒಂದು ದಿನಾಂಕಗಳನ್ನ ನೀವು ಹೇಗೆ ಆಯ್ಕೆ ಮಾಡ್ಕೊಳ್ಬೇಕು, ಈ ದಿನಾಂಕದಲ್ಲಿ ನೀವು ಏನು ಮಾಡಲೇಬೇಕು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮಸ್ಕಾರ.